ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟೋರಿ ನರೇಷನ್ ಚಾನೆಲ್ ಸ್ವಾಗತ. ಈ ದಿನ ಕೇಳುತ್ತಿದ್ದೀರಿ ಮತ್ತು ನೋಡುತ್ತಿದ್ದೀರಿ ಕಾಲಭೈರವ ದೇವರು ಒಂದು ಹಳ್ಳಿಯನ್ನು ಕಾಪಾಡಿದನು. ವಾರಾಣಸಿಯಿಂದ ಬಹುದೂರವಿಲ್ಲದ ಕಾಡುಗಳ ಮಧ್ಯೆ ಕರ್ಣಪುರ ಎಂಬ ಒಂದು ಹಳ್ಳಿಯಿತ್ತು. ಅದೊಂದು ಕಾಲದಲ್ಲಿ ಶಾಂತಿ, ಒಗ್ಗಟ್ಟು, ಹಿರಿಮೆಯನ್ನು ಹೊತ್ತಿದ್ದ ಹಳ್ಳಿ. ಆದರೆ ವರ್ಷಗಳ ಕಾಲ ದರೋಡೆಕೋರರ ದಾಳಿಗಳು, ರಾತ್ರಿಯೂ ಕೇಳಿಬರುವ ಅನಪೇಕ್ಷಿತ ಕಿರುಚಾಟಗಳು, ಗ್ರಾಮಸ್ಥರ ಮೇಲಿನ ಶಾಪ, ಅಶಾಂತಿ ಈ ಹಳ್ಳಿಯನ್ನು ನಿಧಾನವಾಗಿ ಕತ್ತಲೆಯೊಳಗೆ ನೂಕಿದ್ದವು. ಜನರು ಹೊರಗೆ ಮಾತಾಡಲು ಹೆದರುತ್ತಿದ್ದರು. ಮನೆಯಲ್ಲಿ ದೀಪ ಬೆಳಗಿಸಲು ಸಹ ಭಯಪಡುತ್ತಿದ್ದರು. ಈ ಹಳ್ಳಿಗೆ ಕಾಲದ ಕೋಪ ಬಿದ್ದಿದೆ ಎಂದು ಹಿರಿಯರು ಹೇಳಿಕೊಳ್ಳುತ್ತಿದ್ದರು. ಈ ಹಳ್ಳಿಯಲ್ಲಿ ರುದ್ರ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಬಾಲ್ಯದಿಂದಲೇ ಧೈರ್ಯಶಾಲಿ. ಆದರೆ ಅವನ ಮನಸ್ಸು ಒಂದು ಪ್ರಶ್ನೆಯಿಂದ ಸದಾ ಬೇಸತ್ತು ಹೋಗುತ್ತಿತ್ತು. ನಮ್ಮ ಹಳ್ಳಿ ಎಷ್ಟು ನಿಶ್ಶಬ್ದವಾಗಿ ಸಾಯುತ್ತಿದೆ, ಯಾರೂ ಏನೂ ಮಾಡ್ತಿಲ್ಲವೇ? ಅವನ ತಾಯಿ ಶಾಂತವಾಗಿಯೇ ಹೇಳುತ್ತಿದ್ದಳು, ಮಗ, ಕಾಲದ ಎದುರು ಯಾರಿಗೆ ಶಕ್ತಿ? ದೇವರ ಕೃಪೆ ಬೇಕು. ರುದ್ರನ ಮನಸ್ಸು ಈ ಮಾತನ್ನು ಒಪ್ಪುತ್ತಿದ್ದರೂ ಅವನೊಳಗೆ ಮತ್ತೊಂದು ನಂಬಿಕೆಯಿತ್ತು. ಭಕ್ತಿಯೂ ಧೈರ್ಯದ್ದೂ ಒಂದೇ ಆಳದಲ್ಲಿ ಬೆಳೆದಾಗ ಅದೇ ದೇವರ ಅನುಗ್ರಹ. ಹಳ್ಳಿಯಲ್ಲಿ ಭಯದ ಪುನಃ ಸಂಚಲನ. ಒಂದು ರಾತ್ರಿ ನಿಶ್ಶಬ್ದ ಗಾಳಿ ಬಿರುಗಾಳಿಯಂತೆ ಊದಿತು. ಹಳ್ಳಿಯ ಬಾಗಿಲ ಬಳಿ ಕೂಗಾಟ, ಅಳಿಕೆ. ದರೋಡೆಕೋರರು ಮತ್ತೆ ಬಂದಿದ್ದರು. ಅವರು ಮನೆಯ ಬಾಗಿಲು ತಟ್ಟುತ್ತಾ ಹಣ ಕೊಡಿ, ಧಾನ್ಯ ಕೊಡಿ ಎಂದು ಬೆದರಿಸುತ್ತಿದ್ದರು. ಮಕ್ಕಳ ಅಳಿಕೆ, ಮಹಿಳೆಯರ ಕೂಗಾಟ, ವೃದ್ಧರ ಬುಡುಬುಡಿ ಈ ರಾತ್ರಿಯೂ ಹಳ್ಳಿಯ ಹೃದಯದ ಶಾಂತಿಯನ್ನು ನುಂಗಿಬಿಟ್ಟಿತ್ತು. ರುದ್ರನು ಹೊರಗೆ ಬರಲು ಯತ್ನಿಸಿದರೂ ಅವನ ತಾಯಿ ಹೆದರಿಸಿ ತಡೆದಳು. ಬಾ ಹೊರಗಡೆ, ಕಾಲಭೈರವನು ಕೋಪಗೊಂಡಿತಾನೆ. ನೋಡು, ಈ ಶಪಿಸಿದ ರಾತ್ರಿಗಳು ನಮ್ಮ ಹಳ್ಳಿಯನ್ನು ಬಿಡೋದಿಲ್ಲ. ನಿನಗೆ ಏನಾದರೂ ಆಯಿತೆಂದರೆ ನಾನು ಬದುಕಲ್ಲ. ಆ ಮಾತು ರುದ್ರನ ಮನವನ್ನು ಚುಚ್ಚಿತು. ಹಾಗಾದರೆ ನಾವು ಜೀವನವನ್ನೇ ಭಯದ ಮುಂದೆ ಕಟ್ಟಿಹಾಕಬೇಕು. ಈ ಹಳ್ಳಿ ಏಕೆ ಹೀಗಾಗಿದೆ ಅಮ್ಮ? ಒಂದು ಕ್ಷಣ ಮೌನ. ತಾಯಿ ನಿಧಾನವಾಗಿ ಹೇಳಿದಳು, ಈ ಹಳ್ಳಿಯ ಉತ್ತರದ ಭಾಗದಲ್ಲಿ ಒಂದು ಮರೆತು ಹೋದ ಶ್ಮಶಾನ ಇದೆ. ಅಲ್ಲಿ ಕಾಲಭೈರವ ದೇವರ ಹಳೆಯ ದೇವಸ್ಥಾನವಿದೆ. ಅದೊಂದು ಕಾಲದಲ್ಲಿ ಜನರು ಪ್ರತಿದಿನ ದೀಪ ಹಚ್ಚುತ್ತಿದ್ದ ಸ್ಥಳ. ಆದರೆ ದರೋಡೆಕೋರರು, ದುಷ್ಟರು, ಮಾಜಿಗೆ ಮಾಗಿಗಲು ಇವರೆಲ್ಲರೂ ಆ ಪ್ರದೇಶದಲ್ಲಿ ಕಾರ್ಯ ಮಾಡುತ್ತಾ ದೇವಾಲಯದ ಶಕ್ತಿಯನ್ನು ಮಸುಕಾಗಿಸಿದ್ದಾರೆ. ಜನರು ಭಯದಿಂದ ದೀಪ ಹಚ್ಚದ ಮೇಲೆ ದೇವರ ಕಾವಲು ಸಡಿಲವಾಯಿತು. ಈ ಮಾತು ರುದ್ರನ ಮನದಲ್ಲಿ ಬೆಂಕಿ ಹಚ್ಚಿದಂತಾಯಿತು. ಹಾಗಾದರೆ ಹಳ್ಳಿಯ ಅಶಾಂತಿಯ ಮೂಲ ನಮ್ಮ ಅಜ್ಞೆಯೇ? ನಾವು ದೇವರನ್ನು ಬಿಟ್ಟುಬಿಟ್ಟದ್ದೇ? ತಾಯಿ ಮೌನವಾಗಿಯೇ ತಲೆಯಾಡಿಸಿದಳು. ರುದ್ರನ ನಿರ್ಧಾರ. ಅಂದಿನ ದಿನವೇ ರುದ್ರನು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದ್ದ, ನಾನು ಕಾಲಭೈರವ ದೇವರನ್ನು ಪ್ರಾರ್ಥಿಸಲು ಹೋಗುತ್ತೇನೆ. ನನ್ನ ಹಳ್ಳಿ ಈ ಕತ್ತಲೆಯ ರಾತ್ರಿಗೆ ಮುಳುಗಬಾರದು. ಬೆಳಗಿನ ಜಾವ, ಬಿಸಿಲು ಇನ್ನೂ ಹುಟ್ಟುತ್ತಿರಲಿಲ್ಲ. ಹಳ್ಳಿಯ ಗಡಿಗಳಾಚೆಗೆ ಹೊಗೆ ಮೋಡ ತೇಲುತ್ತಿತ್ತು. ರುದ್ರನು ಆ ದಿಕ್ಕಿನಲ್ಲಿ ನಡೆತೊಡಗಿದ. ಚೆಲ್ಲಾಟ, ಕಾಡು ಹಾದಿಯಲ್ಲಿ ಸಾವು ತಪ್ಪಿನ ನೆನಪನ್ನು ಹುಟ್ಟಿಸುವಷ್ಟು ಭಯಾಂಕರ ಮೌನ. ಯುಗಗಳಿಂದ ಬಳಕೆಯಾಗದ ದಾರಿಯಲ್ಲಿ ನೆಲದ ಮೇಲೆ ಉದಿರಿದ ಎಲುಬುಗಳ ಕೆಂಪೆರಿಯ. ಅವನು ಒಂದು ಕ್ಷಣ ನಿಂತರೂ ಹೆದರಿ ಹಿಂದಿರುಗಲಿಲ್ಲ. ನಾನು ನ್ಯಾಯಕ್ಕಾಗಿ, ಹಳ್ಳಿಗಾಗಿ ಹೋಗುತ್ತಿದ್ದೇನೆ. ನನ್ನ ಉಸಿರಿನಲ್ಲೇ ಭಯವಿದ್ದರೂ ನನ್ನ ಹೆಜ್ಜೆಗಳಲ್ಲಿ ಧೈರ್ಯವಿರಲಿ. ಶ್ಮಶಾನ ತಲುಪಿದಾಗ ಗಾಳಿ ವಿಚಿತ್ರವಾಗಿ ಬದಲಾಯಿತು. ಒಮ್ಮೆ ಬಿಸಿ, ಒಮ್ಮೆ ಚಳಿ. ಪಕ್ಷಿಗಳು ಕೂಗುವುದನ್ನು ನಿಲ್ಲಿಸಿದವು. ಅಲ್ಲಿ ದೊಡ್ಡ ಮರಗಳ ನೆರಳಿನಲ್ಲಿ ಕಲ್ಲುಗಳಿಂದ ಕೂಡಿದ ಪುರಾತನ ಕಾಲಭೈರವನ ದೇವಸ್ಥಾನ. ದೇವರ ಮೂರ್ತಿ ಗಂಭೀರ, ನಿಶ್ಚಲ. ಶ್ವಾನವಾಹನದ ಕಣ್ಣುಗಳು ಕತ್ತಲೆಯೊಳಗೆ ಹೊಳೆಯುವಂತೆ ಕಾಣಿಸುತ್ತಿತ್ತು. ರುದ್ರನು ದೇವರ ಮುಂದೆ ಬಿದ್ದು, ನನ್ನ ಗ್ರಾಮವನ್ನು ಕಾಪಾಡು ಭೈರವದೇವ, ಭಯದಿಂದ ಸೋಲದ ಶಕ್ತಿ ಕೊಡು. ಗಾಳಿ ತೀವ್ರವಾಗಿ ಬೀಸಿತು. ಹಳೆಯ ಗಂಟೆಗಳು ಸ್ವಯಂ ಝಂಕರಿಸಿದವು. ರುದ್ರನ ಕತ್ತಿನಲ್ಲೊಂದು ನಡುಕು ಹರಿದಿತು. ದೇವರ ಶಕ್ತಿಯ ಸ್ಪರ್ಶಮೇ ಅನಿಸಿತು. ಅವನು ಅಲ್ಲಿ ಗಂಟೆಗಳ ಕಾಲ ಕುಳಿತು ದೇವರ ಮುಂದೆ ಪ್ರಾರ್ಥಿಸುತ್ತಾ, ತನ್ನ ನೋವು ಮತ್ತು ಗ್ರಾಮಸ್ಥರ ಬಾಧೆಗಳನ್ನು ವಿವರಿಸುತ್ತಾ ಕಣ್ಣೀರೇ ಸುರಿಸಿದ್ದ. ತನ್ನ ಅಳಿಕೆ ತಣ್ಣಗಾದಾಗ ದೇವರ ಮಂಟಪದ ದೀಪ ಒಮ್ಮೆ ಕಿಡಿಗೇಡಿದಂತೆ ಉರಿಯಿತು. ಯಾರೋ ನಿಶ್ಶಬ್ದವಾಗಿ ಎದ್ದು ಹೋರಾಡು ಎಂದು ಹೇಳಿದಂತೆ ಅನಿಸಿತು. ಒಮ್ಮೆಲೆ ರುದ್ರನೊಳಗೆ ಹೊಸ ಶಕ್ತಿ ತುಂಬಿತು. ಮನಸ್ಸಿನಲ್ಲೇ ಕೇಳಿದ ಧ್ವನಿ, ಭಯ ಹೇಗೇ ಇರಲಿ, ನ್ಯಾಯಕ್ಕಾಗಿ ಹೋರಾಡುವವನಿಗೆ ಕಾಲವೇ ರಕ್ಷಣ. ಗ್ರಾಮಕ್ಕೆ ಮರಳಿದ ರುದ್ರನ ರೂಪಾಂತರ. ಅಂದಿನಿಂದ ರುದ್ರನು ಬದಲಾಗಿದ್ದ.
ಅವನ ಕಣ್ಣುಗಳು ಗಾಢವಾದ ದೃಢತೆಯಿಂದ ತುಂಬಿದ್ದವು. ಗ್ರಾಮದ ಜನರು ಅವನ ಕಡೆ ನೋಡುತ್ತಿದ್ದಷ್ಟು ಭಯಕ್ಕಿಂತ ಹೆಚ್ಚು ಭರವಸೆ ಕಾಣಿಸುತ್ತಿತ್ತು. ಆ ರಾತ್ರಿ ದರೋಡೆಕೋರರು ಮತ್ತೆ ಬಂದಿದ್ದರು. ಅವರು ಮನೆಗಳ ಮುಂದೆ ಕೂಗುತ್ತಿದ್ದಾಗ ರುದ್ರನು ಕೈಯಲ್ಲೊಂದು ದೀಪ ಹಿಡಿದು ಹೊರಬಂದ. ದರೋಡೆಕೋರರು ನಗುತ್ತಾ, "ಒಬ್ಬನೇ ಬಂತೆ, ತಲೆ ಕೆಡೋದೇ?" ಎಂದರು. ಆದರೆ ಅವರು ಹೆಚ್ಚು ಸಮಯ ನಗಲಿಲ್ಲ. ರುದ್ರನ ಹಿಂದೆ ದೊಡ್ಡ ಶ್ವಾನದ ನೆರಳು ಹಾದುಹೋದಂತೆ ಕಾಣಿಸಿತು. ಹಾಳಾದ ಗಾಳಿಯಲ್ಲಿ ದೇವರ ನಿಶ್ಶಬ್ದ ಗರ್ಜನೆ. ದರೋಡೆಕೋರರ ಕಣ್ಣುಗಳಲ್ಲಿ ಒಂದೇ ಕ್ಷಣದಲ್ಲಿ ಭಯದ ಛಾಯೆ. ರುದ್ರನು ಕೋಪದಿಂದ ಕಿರುಚಿದ, "ಈ ಹಳ್ಳಿ ನನ್ನದು. ಇಲ್ಲಿ ಕಾಲಭೈರವನ ಕಾವಲು. ಇನ್ನು ಮುಂದೆ ನೀವು ಇಲ್ಲಿ ಹೆಜ್ಜೆ ಹಾಕೋದಿಲ್ಲ." ದರೋಡೆಕೋರರು ಓಡಲು ಶುರುಮಾಡಿದರು. ಅವರಿಗೇನು ಹೊಡೆಯಬೇಕಾಗಿರಲಿಲ್ಲ. ರುದ್ರನ ಹಿಂದೆ ಯಾರೋ ಉನ್ನತ ಶಕ್ತಿ ನಿಂತಂತೆ ಅನುಭವಿಸಿದಷ್ಟೇ ಸಾಕಾಯಿತು. ಗ್ರಾಮಸ್ಥರು ಬೆಳಗ್ಗೆ ಬಂದು ನೋಡಿದಾಗ ದರೋಡೆಕೋರರು ಹಳ್ಳಿಯ ಗಡಿಗಳಾಚೆ ಓಡಿ ಹೋಗಿದ್ದರು. ಯಾರೂ ಏನೂ ಕದ್ದಿರಲಿಲ್ಲ, ಯಾರಿಗೂ ಗಾಯ ಆಗಿರಲಿಲ್ಲ. ಹಳ್ಳಿಯ ಜನರು ಜಮಾಯಿಸಿದರು. ಒಬ್ಬ ಹಿರಿಯನು ಕೇಳಿದ, "ಇದು ಹೇಗೆ ಸಾಧ್ಯವಾಯಿತು ರುದ್ರ? ಯಾರು ಕಾಪಾಡಿದರು?" ರುದ್ರನು ಮೃದುವಾಗಿ ನಗಿದ, "ನಾನಲ್ಲ, ಕಾಲಭೈರವ ಕಾಪಾಡಿದ. ನಾವು ದೇವರನ್ನು ಮರೆತಿದ್ದೆವು, ಆದರೆ ಅವನು ನಮ್ಮನ್ನು ಮರೆತಿರಲಿಲ್ಲ." ಕಾಲಭೈರವನ ಕಥೆ ಗ್ರಾಮದ ರಕ್ಷಣೆಯ ನೂತನ ಅಧ್ಯಾಯ. ಆ ಘಟನೆ ನಂತರ ಹಳ್ಳಿಯ ಜನರ ಜೀವನ ಬದಲಾಗಿತು. ಪ್ರತಿದಿನ ಸಂಜೆ ಕಾಲಭೈರವನ ಮೂರ್ತಿಗೆ ದೀಪ ಹಚ್ಚಲು ಜನರು ಬರಲಾರಂಭಿಸಿದರು. ಮಕ್ಕಳು ಶ್ವಾನಗಳಿಗೆ ಆಹಾರ ನೀಡುತ್ತಾ, "ಭೈರವದೇವ, ನಮ್ಮನ್ನು ಕಾಪಾಡು" ಎಂದು ಹೇಳುತ್ತಿದ್ದರು. ಹಿರಿಯರು ಮಂಟಪವನ್ನು ಶಾಸ್ತ್ರೋಕ್ತವಾಗಿ ಶುದ್ಧಪಡಿಸುತ್ತಿದ್ದರು. ಹಳ್ಳಿಯ ಮೇಲೆ ಇದ್ದ ಕತ್ತಲೆಯ ಛಾಯೆ ಕಡಿಮೆಯಾಗುತ್ತಾ ಹೋಯಿತು. ಯಾರೂ ರಾತ್ರಿಯಲ್ಲಿ ಭಯಪಡಲಿಲ್ಲ. ಶಾಂತಿ ಮರಳಿ ಸೇರಿತು. ರುದ್ರನು ತನ್ನ ತಾಯಿಯ ಜೊತೆ ಮನೆಯ ಬಾಗಿಲ ಬಳಿ ಕುಳಿತುಕೊಂಡಾಗ ಅವನ ತಾಯಿ ಹೀಗೆಂದಳು, "ಮಗ, ದೇವರ ಅನುಗ್ರಹ ನಿನ್ನ ಭಯವಿಲ್ಲದ ಮನಸ್ಸಿನಲ್ಲಿತ್ತು." ಅವನು ನಗುತ್ತಾ ಹೇಳಿದ, "ದೇವರು ನಮ್ಮೊಳಗೇ ಇದ್ದಾನೆ ಅಮ್ಮ. ನಾವು ಧೈರ್ಯವನ್ನು ಮರೆಯುವಾಗ ದೇವರಿಗೆ ಕೋಪ ಬರುತ್ತದೆ." ಕಾಲಭೈರವನು ಕೇವಲ ಭಯ ಹುಟ್ಟಿಸುವ ದೇವರಲ್ಲ. ಅವನು ನ್ಯಾಯ, ಕಾವಲು, ಶಿಸ್ತು, ಸಂಕೇತ. ಅವನು ದುಷ್ಟರ ಮೇಲೆ ಕೋಪಗೊಳ್ಳುವನು, ನಿರ್ದೋಷಿಗಳನ್ನು ರಕ್ಷಿಸುವನು, ಭಯದಿಂದ ಹೋರಾಡುವವರನ್ನು ಮಾರ್ಗದರ್ಶನ ಮಾಡುವನು. ಕರ್ಣಪುರ ಹಳ್ಳಿ ನಂತರ ಶಾಪವಲ್ಲ, ಕಾಲಭೈರವನ ಕಾವಲಿಗ ಹಳ್ಳಿ ಎಂದು ಪ್ರಸಿದ್ಧವಾಯಿತು. ರುದ್ರನು ತನ್ನ ಹಳ್ಳಿಗೆ ಹೇಳುತ್ತಿದ್ದ, "ಭಕ್ತಿ ಎಂದರೇನೇನು? ಕತ್ತಲೆಯಲ್ಲೇ ಮೊದಲ ಹೆಜ್ಜೆ ಇಡುವ ಧೈರ್ಯ. ಅಲ್ಲಿ ಕಾಲಭೈರವನು ನಮ್ಮ ಪಕ್ಕದಲ್ಲೇ ನಿಂತಿರುತ್ತಾನೆ."